ಕ್ರಿಯೇಷನ್ಗೆ ಸ್ವಾಗತ. ನೀವು ಇನ್ನೂ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಅಲ್ಲಿ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಅದಾದ್ಮೇಲೆ ಆಲ್ ಅಂತ ಆಪ್ಷನ್ ಇರುತ್ತೆ, ಅದನ್ನ ಪ್ರೆಸ್ ಮಾಡಿ. ನನ್ನ ಎಲ್ಲಾ ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ಮೊದಲೇನೆ ಸಿಗುತ್ತೆ. ಇವತ್ತು ನಾನು ಕೇವಲ 20 ನಿಮಿಷದಲ್ಲಿ ಎಂಬ್ರಾಯ್ಡರಿ ಮಾಡಿರುವಂತ ಬ್ಲೌಸ್ ಅನ್ನ, ಲೈನಿಂಗ್ ಬ್ಲೌಸ್ ಅನ್ನ ಯಾವ ತರ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇದರ ಕಟಿಂಗ್ ಕೂಡ ಯಾವ ತರ ಮಾಡೋದು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಬ್ಲೌಸ್ ಕಟಿಂಗ್ ಅನ್ನ ಕೇವಲ 10 ನಿಮಿಷದಲ್ಲಿ ಯಾವ ತರ ಮಾಡೋದು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ತುಂಬಾನೇ ಈಸಿಯಾಗಿ ಯಾವ ತರ ಮಾಡಬಹುದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಕೇವಲ 20 ನಿಮಿಷದಲ್ಲಿ ನಾನು ಈ ಬ್ಲೌಸ್ ಅನ್ನ ಇವತ್ತು ಸ್ಟಿಚ್ ಮಾಡ್ತೀನಿ. ಸ್ಲೀವ್ಗೆ ಅಟ್ಯಾಚ್ ಕೂಡ ಬರುತ್ತೆ ಫ್ರೆಂಡ್ಸ್. ನೋಡಿ, ಎಲ್ಲಾ ಕಡೆ ಪಟ್ಟಿ ಕೂಡ ಇದೆ, ಸ್ಲೀವ್ಗೆ ಅಟ್ಯಾಚ್ ಕೂಡ ಬರುತ್ತೆ. ಯಾವ ತರ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಾನು ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ತೋರಿಸಿದ್ದೆ ಈ ನೆಕ್ ಅನ್ನ ಯಾವ ತರ ಫಿನಿಶ್ ಮಾಡೋದು ಅಂತ ನಿಮ್ಗೆ ಆಲ್ರೆಡಿ ತೋರಿಸಿದ್ದೆ. ಈ ನೆಕ್ ಫಿನಿಶ್ ಮಾಡೋಕೆ ನಾನು ತಗೊಂಡಿರೋ ಸಮಯ ಕೇವಲ 3 ನಿಮಿಷ ಫ್ರೆಂಡ್ಸ್. ಕೇವಲ 3 ನಿಮಿಷದಲ್ಲಿ ನೆಕ್ ಅನ್ನ ಫಿನಿಶ್ ಮಾಡಿದೀನಿ. ನಿಮ್ಗೆ ಅದ್ರ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ ಇದರ ಲಿಂಕ್ ಅನ್ನ. ನೆಕ್ ಅನ್ನ ಯಾವ ತರ ಫಿನಿಶ್ ಮಾಡಿದೀನಿ ಅನ್ನೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅದನ್ನ ನೀವು ಚೆಕ್ ಮಾಡಬಹುದು. ನೆಕ್ ಅನ್ನ ಯಾವ ತರ ಫಿನಿಶ್ ಮಾಡಿದೀನಿ ಅಂತ ನೀವು ತಿಳ್ಕೊಬಹುದು ಫ್ರೆಂಡ್ಸ್. ನೋಡಿ, ಅದ್ರ ಮುಂದಿನ ಭಾಗನ ನಾನು ಇವಾಗ ಮಾಡ್ತಾ ಇದ್ದೀನಿ. ನೋಡಿ, ಪ್ರತಿಯೊಂದನ್ನು ನಾನು ಪಟ್ಟಿ ಎಲ್ಲ ರೆಡಿ ಮಾಡಿಬಿಟ್ಟು ಇಲ್ಲಿ ಈ ಕಡೆ ಇಟ್ಕೊಂಡಿದ್ದೀನಿ. ಹುಡುಕಾಡೋ ಹಂಗೆ ಮಾಡ್ಕೊಂಡ್ರೆ ನಿಮ್ಗೆ ಕೆಲಸ ಬೇಗ ಆಗಲ್ಲ, ಟೈಮ್ ಕೂಡ ಉಳಿತಾಯ ಆಗಲ್ಲ. ನೋಡಿ, ಈ ತರ ಲೈನಿಂಗ್ ಮೇಲ್ ಬರೋ ತರ, ಈ ಮೇನ್ ಕ್ಲಾತ್ ಕೆಳಗಡೆ ಬರೋ ತರ ನಾವು ಈ ತರ ಇಟ್ಕೋಬೇಕು. ಇಟ್ಕೊಂಡು ಈ ಲೈನಿಂಗ್ ಅನ್ನ ಆದಷ್ಟು ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಸ್ಟ್ರೆಚ್ ಮಾಡಿ, ಕೆಳಗಡೆ ಬಟ್ಟೆನ ಈ ತರ ಸ್ಟ್ರೆಚ್ ಮಾಡ್ಕೊಂಡು, ಆದಷ್ಟು ತುಂಬಾ ಸ್ಟ್ರೆಚ್ ಮಾಡಿದ್ರೆ ಶೇಪ್ ಔಟ್ ಆಗ್ಬಿಡುತ್ತೆ. ನಿಮ್ ಕೈಯಿಂದ ನಾರ್ಮಲ್ ಆಗಿ ಈ ತರ ಮಾಡ್ಬಿಟ್ಟು ಎಷ್ಟು ಸಾಧ್ಯನೋ ಅಷ್ಟಾಗಿ ಮಾಡ್ಕೋಬೇಕು. ಈ ತರ ಎಂಡಲ್ಲಿ ಈ ತರ ಸ್ಟಿಚ್ ಹಾಕೊಂಡು ಬರಬೇಕು. ನೋಡಿ, ಇದು ನಂದು ಪವರ್ ಮಷೀನ್ ಇದೆ ಫ್ರೆಂಡ್ಸ್. ಬಟ್ ನೀವು ನಾರ್ಮಲ್ ಲೆಗ್ ಪವರ್ ಮಷೀನ್ ಅಲ್ಲಿ ಕೂಡ ಮಾಡಬಹುದು. ಏನೇ ಪವರ್ ಮಷೀನ್ ಇದ್ರೂ ನಾವು ಕೈಯಿಂದ ತಿರುಗಿಸೋದು ನಮ್ಮ ಸ್ಕಿಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀಟಾಗಿನೂ ಇರುತ್ತೆ. ನೋಡಿ, ಈ ತರ ಮಾಡಿಕೊಂಡು ಈ ತರ ಎಂಡಲ್ಲಿ ಏನೇನ್ ಮಿಕ್ಕಿದೆಯೋ ನಾನು ಪ್ರತಿಯೊಂದಕ್ಕೂ ಈ ತರ ಮಾರ್ಕ್ ಮಾಡಿ ಇಟ್ಕೊಂಡಿರ್ತೀನಿ ಕಟಿಂಗ್ ಮಾಡೋವಾಗ. ಅವಾಗ ಸಮಯ ಉಳಿತಾಯ ಆಗತ್ತೆ. ನೋಡಿ, ಈ ತರ ಎಂಡಲ್ಲಿ ಏನೇನು ಮಿಕ್ಕಿರತ್ತೋ ಆ ತರ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಇಲ್ಲಿ 2 ಟಕ್ಸ್ ಬರುತ್ತೆ, ಅದಕ್ಕೆ ನಾವು ಇಲ್ಲಿ ಪಟ್ಟಿ ಹಾಕಬೇಕು. ಪಟ್ಟಿ ಹಾಕ್ಬಿಟ್ಟು ಟಕ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಪಟ್ಟಿನ ಅದಕ್ಕೋಸ್ಕರನೇ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ಎಷ್ಟು ಬೇಕೋ ಅಷ್ಟು ಪಟ್ಟಿನ ಈ ತರ ಅಟ್ಯಾಚ್ ಮಾಡ್ಕೊಂಡು ಇದನ್ನ ಹೀಗೆ ಮೇಲ್ಗಡೆ ತಿರುಗಿಸ್ಕೋಬೇಕು. ಈ ತರ ನಾವು ಎಷ್ಟು ಗ್ಯಾಪ್ ಸ್ಟಿಚಿಂಗ್ ಬಿಟ್ಕೊಂಡಿರ್ತೀವೋ ಮಾರ್ಕ್ ಹಾಕ್ಬಿಟ್ಟು ಅಷ್ಟು ನಾನು ಎಷ್ಟು ಬಿಟ್ಟಿರ್ತೀನಿ ಮಾರ್ಕ್ ಹಾಕ್ಬಿಟ್ಟು ಎಷ್ಟಕ್ಕೆ ನಿಮಗೆ ಹೊಲಿವಾಗ ಈಸಿ ಆಗತ್ತೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಟಿಂಗ್ ತೋರಿಸ್ತೀನಿ ಫ್ರೆಂಡ್ಸ್. ನಿಮಗೆ ಈಸಿಯಾಗಿ ಕೇವಲ 10 ನಿಮಿಷದಲ್ಲಿ ಯಾವ ತರ ಬ್ಲೌಸ್ ಅನ್ನ ಕಟ್ ಮಾಡಕ್ಕಾಗತ್ತೆ ಅಂತ ತೋರಿಸ್ತೀನಿ. ನೋಡಿ,
ಮಿಷನ್ಗಳನ್ನು ಕೂಡ ನೀವು ಅವಾಗವಾಗ ಚೆಕ್ ಮಾಡಿಕೊಂಡು ಒಳ್ಳೆ ಕಂಡೀಷನಲ್ಲಿ ಇಟ್ಕೊಂಡ್ರೆ ಹೆಚ್ಚು ಪ್ರಾಬ್ಲಮ್ ಆಗಲ್ಲ. ಏನೇ ಆದ್ರೂ ಮಷಿನರಿಗಳು ಕೆಲವೊಂದ್ಸರಿ ಕೈ ಕೊಟ್ಬಿಡುತ್ತೆ. ಮಾಡಿಕೊಂಡು ನೋಡಿ ಇಷ್ಟು ನೀಟಾಗಿ ಬಂದಿದೆ. ಈ ಲೈನ್ ಕೂಡ ನೀಟಾಗಿ ಜಾಯಿನ್ ಆಗಿದೆ ನೋಡ್ಕೊಳ್ಳಿ. ಇದು ಒಂದು ವರ್ಕ್ ಬ್ಲೌಸ್ ಇರೋದ್ರಿಂದ ಮುಂಭಾಗದ ನೆಕ್ ಆಲ್ರೆಡಿ ಫಿನಿಶಿಂಗ್ ಆಗಿದೆ. ನಾವಿದನ್ನ ಹೆಮ್ಮಿಂಗೆ ಬಿಟ್ಕೋಬೇಕಂತಿಲ್ಲ, ನಮ್ಮ ಚಾಯ್ಸು. ಕಸ್ಟಮರ್ ಚಾಯ್ಸ್ ಯಾವ ತರ ಇದೆ ಆ ತರ ಮಾಡ್ಬೋದು. ಅವ್ರು ಏನ್ ಹೇಳ್ತಾರೆ ಆ ತರ ನಾವು ಮಾಡಿದ್ರೆ ಸಾಕು ಫ್ರೆಂಡ್ಸ್. ಕೆಲವೊಬ್ರು ಹೆಮ್ಮಿಂಗೆ ಮಾಡಿ ಅಂತ ಹೇಳ್ತಾರೆ. ನೋಡಿ ಈ ತರ ಎಡ್ಜಸ್ ಎಲ್ಲ ನೀಟಾಗಿ ಸ್ಟಿಚ್ ಮಾಡುವಾಗ ಕೂಡ ಕೆಲವೊಂದು ಸ್ಕಿಲ್ಸ್ ಇರುತ್ತೆ ಫ್ರೆಂಡ್ಸ್. ಭುಜ ಜಾರದೇ ಇರೋದು, ಕಂಕಡಲ್ಲಿ ರಿಂಕಲ್ಸ್ ಬರದೇ ಇರೋದು, ಅದೆಲ್ಲ ಕೆಲವೊಂದ್ಸರಿ ಸ್ಟಿಚ್ ಮಾಡುವಾಗ ಕೂಡ ನಾವು ಫಾಲೋ ಮಾಡುವಂತದ್ದಿರುತ್ತೆ. ನೋಡಿ ಈ ತರ ನೆಕ್ ಫಿನಿಶಿಂಗ್ ಆದ್ಮೇಲೆ ಮತ್ತೆ ಲೈನಿಂಗ್ ಅನ್ನ ಮೇಲ್ ಮಾಡಿ ಇಟ್ಕೊಂಡು ನೀಟಾಗಿ ಮಾರ್ಕ್ ಹಾಕೊಂಡ್ಬಿಟ್ರೆ ಯಾವ್ದು ದೊಡ್ಡ ಸಣ್ಣ ಬರೋದೇ ಇಲ್ಲ. ಮಾಡಿಕೊಂಡು ನೋಡಿ ಎಕ್ಸ್ಟ್ರಾಸ್ ಅನ್ನ ಈ ತರ ಕಟ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಎಲ್ಲ ಡಾಟ್ಗೂ ಮಾರ್ಕ್ ಹಾಕಿದ್ದೀನಿ. ನೋಡಿ ಪ್ರತಿ ಡಾಟ್ಗೂ ನಾನು ಮಾರ್ಕ್ ಹಾಕಿದ್ದೀನಿ. ಇದನ್ನ ಎರಡೆರಡು ಸ್ಟಿಚ್ ಹಾಕೋಬೇಕು. ಇದನ್ನ ನಿಮ್ಗೆ ತೋರ್ಸಕ್ಕೆ ಅಂತ ಸುಮ್ನೆ ವಿಡಿಯೋ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಇದು ನನ್ನ ಕಸ್ಟಮರ್ ಬ್ಲೌಸ್ ಇರೋದ್ರಿಂದ ತುಂಬಾ ನೀಟಾಗಿ ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ ಈ ಡಾಟನ ನಾವು ಲಾಸ್ಟ್ ಅಲ್ಲಿ ಹಾಕ್ಬೇಕು. ಅಪ್ ಅಂಡ್ ಡೌನ್ ಚೆಕ್ ಮಾಡಿಕೊಂಡು 4 ಇಂಚ್ ಡಾಟ್ ಇರುತ್ತಿದ್ದು ನಾವು ಎಷ್ಟು ಮಾರ್ಕ್ ಹಾಕೊಂಡಿದ್ದೀವೋ ಅಷ್ಟಕ್ಕೆ ಹಾಕೋಬೇಕು. ರೆಡಿ ಆಗಿರೋದನ್ನ ಒಂದ್ ಕಡೆ ಈ ತರ ಇಟ್ಕೋಬೇಕು. ಅವಾಗ ನಮ್ಗೆ ಅಲ್ಲಿ ಜಾಗ ಉಳಿತಾಯ ಆಗತ್ತೆ, ಮತ್ತೆ ಹುಡುಕೋ ಪ್ರಸಂಗ ತಪ್ಪತ್ತೆ. ಆದಷ್ಟು ಹುಡುಕೋ ಪ್ರಸಂಗ ನೀವು ತಪ್ಪಿಸ್ಕೊಂಡ್ರೆ ನಿಮ್ ಕೆಲಸ ತುಂಬಾನೇ ಉಳಿತಾಯ ಆಗತ್ತೆ. ಅದೇ ಟೈಮ್ನಲ್ಲಿ ಇನ್ನೊಂದು ಕೆಲಸ ಆಗಿರುತ್ತೆ.
ಫುಲ್ ವಿಡಿಯೋನ ನೀಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಸ್ಕಿಪ್ ಮಾಡ್ತಾ ನೋಡಿದ್ರೆ ನಿಮಗೆ ಕೆಲವೊಂದು ಪಾಯಿಂಟ್ಗಳು ಅರ್ಥನೇ ಆಗೋದಿಲ್ಲ. ಏನೇ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ರೂ ಇದನ್ನ ಕಣ್ಣಂದಾಜಲ್ಲಿ ಮಾಡೋದ್ಕಿಂತ ಒಂದೊಂದು ಮಾರ್ಕ್ ಹಾಕೊಂಡ್ಬಿಟ್ರೆ ಕೆಲಸ ತುಂಬಾನೇ ಉಳಿತಾಯ ಆಗುತ್ತೆ. ಈ ತರ ಮಾಡಿಕೊಂಡು ಅಪ್ ಅಂಡ್ ಡೌನ್ ಅನ್ನ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ನೀವು ಯಾವ ಕಡೆ ಹೂಕ್ಸ್ ಪಟ್ಟಿ ಹಾಕ್ತಿರೋ ಆ ಕಡೆ ಇನ್ನೊಂದು ಪಾಯಿಂಟ್ ಅಷ್ಟು ಇದನ್ನ ಜಾಸ್ತಿ ಉಳ್ಕೋಬೇಕು. ಇದೆಲ್ಲ ಪಾಯಿಂಟ್ಸ್ಗಳು ನಿಮಗೆ ಮಿಸ್ ಆಗ್ಬಿಡುತ್ತೆ ಫ್ರೆಂಡ್ಸ್ ನೀವು ವಿಡಿಯೋ ಸ್ಕಿಪ್ ಮಾಡಿದ್ರೆ. ಇಲ್ಲಿ ನಾನು ಲೆಫ್ಟ್ ಸೈಡಿಗೆ ಹೂಕ್ಸ್ ಪಟ್ಟಿ ಹಾಕ್ತಾ ಇದ್ದೀನಿ. ಅವ್ರವ್ರ ಚಾಯ್ಸ್ ಯಾವ ತರ ಇರುತ್ತೋ ನಾವು ಆ ತರ ಹಾಕ್ಬೇಕಾಗತ್ತೆ. ಅವ್ರು ಹೇಳಿರ್ತಾರೆ ಆಲ್ರೆಡಿ ಈ ತರ ಹಾಕಿ ನಮ್ಗೆ ಅಂತ, ಆ ತರನೇ ನಾವು ಹಾಕ್ಬೇಕಾಗತ್ತೆ. ನೋಡಿ ಎಲ್ಲದಕ್ಕೂ ನಾನು ಒಳಗಡೆ ಸೈಡಿಗೆ ಮಾರ್ಕ್ ಹಾಕೊಂಡಿರ್ತೀನಿ. ನೋಡಿ ಎಲ್ಲದಕ್ಕೂ ನಾನು ಈ ತರ ಕಟ್ ಮಾಡ್ಕೊಂಡಿರ್ತೀನಿ, ಅದು ಗೊತ್ತಾಗ್ಲಿ ಅಂತ. ಲೈನಿಂಗು ಕೂಡ ಇವನ್ ಕಟ್ ಹೊಡ್ಕೊಂಡಿರ್ತೀನಿ. ನೋಡಿ ಇದು ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಬಂದು ಇಟ್ಕೊಂಡು ಇದನ್ನ ಕೆಲವೊಬ್ರು ಓವರ್ಲಾಕ್ ಮಾಡಿಬಿಡ್ತಾರೆ. ಅದಕ್ಕಿಂತ ಈ ತರ ಫಿನಿಶಿಂಗ್ ಕೊಡೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದರಲ್ಲೂ ಈಸಿ ಮೆಥಡ್ ನಿಮ್ಗೆ ಹೇಳ್ತೀನಿ, ಏನು ಕಷ್ಟ ಆಗಲ್ಲ. ಬೇರೆ ಕಡೆ ಮಾಡಿಕೊಂಡು ಎಲ್ಲ ಕಡೆ ಈ ತರ ಅಟ್ಯಾಚ್ ಮಾಡ್ಕೊತಾ ಹೋಗ್ಬಿಟ್ರೆ ನಿಮ್ಗೆ ಟೈಮ್ ಏನು ವೇಸ್ಟ್ ಆಗಲ್ಲ. ಹಂಗನ್ಸುತ್ತೆ ನಿಮ್ಗಷ್ಟೇ, ಟೈಮ್ ವೇಸ್ಟ್ ಆಗಲ್ಲ, ಬದಲಿಗೆ ಉಳಿತಾಯ ಆಗುತ್ತೆ. ಅಪ್ ಅಂಡ್ ಡೌನ್ ಚೆಕ್ ಮಾಡಿ ಮತ್ತೆ ತಿರ್ಗಾ ಬಿಚ್ಚಿ ಸ್ಟಿಚ್ ಹಾಕಿ, ಮತ್ತೆ ಕಸ್ಟಮರ್ ಅಲ್ಟ್ರೇಷನ್ ಬಂದಾಗ ತಿರ್ಗಾ ಮತ್ತೆ ಬಿಚ್ಚಿ ಸ್ಟಿಚ್ ಹಾಕಿ ಮಾಡೋದಕ್ಕಿಂತನೂ ಹೊಲಿವಾಗ ಚೆಕ್ ಮಾಡ್ಕೊಂಡು ಹೊಲಿಯೋದು ಎಲ್ಲಕ್ಕಿಂತ ಬೆಟರ್ ಆಪ್ಷನ್. ನೋಡಿ ಯಾಕಂದ್ರೆ ಒಂದ್ಸರಿ ರೆಡಿ ಆಗಿರೋ ಬ್ಲೌಸ್ ಅನ್ನ ಮತ್ತೆ ತಿರ್ಗಾ ಬಿಚ್ಚಿ ಆಲ್ಟ್ರೇಷನ್ ಮಾಡೋದು ಅದ್ರಷ್ಟು ತಲೆನೋವು ಇನ್ನೊಂದಿಲ್ಲ ಫ್ರೆಂಡ್ಸ್. ತುಂಬಾ ಕಿರಿಕಿರಿ ವಿಷಯ ಅದು. ಆದಷ್ಟು ನೀವು ಹೊಲಿವಾಗ್ಲೇನೆ ಚೆಕ್ ಮಾಡ್ಕೋತಾ ಹೊಲ್ದು ಬಿಟ್ರೆ ನಿಮ್ಗೆ ರೀವರ್ಕ್ ತಪ್ಪತ್ತೆ. ಯಾಕಂದ್ರೆ ಆಲ್ಟ್ರೇಷನ್ ಮಾಡೋ ಟೈಮ್ನಲ್ಲಿ ನೀವು ಇನ್ನೊಂದು ಬ್ಲೌಸ್ನೇ ರೆಡಿ ಮಾಡಬೇಕು. ನೋಡಿ ಈ ತರ ಒಂದ್ಸರಿ ಇದನ್ನ ಮತ್ತೆ ಚೆಕ್ ಮಾಡ್ಕೊಂಡ್ಬಿಡಿ. ಸ್ಟಿಚಿಂಗ್ ಆದ್ಮೇಲೆ ಎರಡೂ ಕಡೆ ಸರಿ ಇದೆಯಾ. ಇವೆಲ್ಲ ಪಾಯಿಂಟ್ಗಳು ನೀವು ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಗೊತ್ತಾಗೋದೇ ಇಲ್ಲ. ಒಂದ್ಸರಿ ಸ್ಕಿಪ್ ಮಾಡಿದ್ರು ಮತ್ತೆ ತಿರ್ಗಾ ನೋಡುವಾಗ ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್, ಅವಾಗ ಗೊತ್ತಾಗುತ್ತೆ. ಸ್ಕಿಪ್ ಮಾಡಲೇಬೇಡಿ ದಯವಿಟ್ಟು. ನೋಡಿ ಈ ತರ ಚೆಕ್ ಮಾಡ್ಕೋಬೇಕು. ಇದೆಲ್ಲ ಪಾಯಿಂಟ್ಗಳು ನಿಮ್ಗೆ ಗೊತ್ತೇ ಆಗೋದಿಲ್ಲ. ನೋಡಿ ನಾನು ಯಾವ ತರ ಇದಕ್ಕೆ ಮಾರ್ಕ್ ಹಾಕಿದ್ದೀನಿ ಅಂದ್ರೆ ನಮ್ಗೆ ಇದು ಹೊಲಿವಾಗ ಇದಕ್ಕೆ ಕರೆಕ್ಟಾಗಿ ಇದು ಬರುತ್ತೆ. ಎಲ್ಲೂ ಕಟ್ ಮಾಡ್ಕೊಳ್ಳೋದು ಸ್ಕಿಪ್ ಮಾಡೋಂಥದ್ದು ಏನು ಬರೋದೇ ಇಲ್ಲ. ನೋಡಿ ಸ್ಟಿಚಿಂಗ್ ಮಧ್ಯ ಸ್ಟಿಚಿಗೆ ಗ್ಯಾಪು ಒಂದೇ ಸರಿ ಇರಬೇಕು. ಇಲ್ಲಾಂದ್ರೆ ಸೊಟ್ಟ ಬಂದ್ಬಿಟ್ರೆ ನೋಡಕ್ಕೆ ತುಂಬಾ ಅಸಹ್ಯವಾಗಿರುತ್ತೆ, ನೀಟಾಗಂತೂ ಕಾಣಿಸೋದಿಲ್ಲ. ನೋಡಿ ಎಷ್ಟು ಕರೆಕ್ಟಾಗಿ ಇದಕ್ಕೆ ಇದು ಜಾಯಿನ್ ಆಗಿದೆ. ನೋಡಿ ನಾನು ಎಲ್ಲೂ ಅಳದಿಲ್ಲ, ಈ ಡಾಟ್ ಪಾಯಿಂಟ್ ಅನ್ನ ಮಾತ್ರ ಅಳದು ಮಾರ್ಕ್ ಹಾಕೊಂಡಿದ್ದೆ ಅಷ್ಟೇ. ನೋಡಿ ಈ ತರ ತಿರ್ಗಾ ಇದನ್ನ ತಿರುಗಿಸ್ಬಿಟ್ಟು ನೋಡಿ ಫ್ರೆಂಡ್ಸ್, ಈಗ ನಿಮ್ಗೆ ತೋರಿಸ್ತಾ ಸ್ಟಿಚ್ ಮಾಡೋದ್ರಿಂದ 5 ನಿಮಿಷ ಜಾಸ್ತಿ ಬೇಕಾಗ್ಬೋದು. ಬಟ್ 15ರಿಂದ 20 ನಿಮಿಷದಲ್ಲಿ ಮ್ಯಾಕ್ಸಿಮಮ್ ಒಂದು ಬ್ಲೌಸ್ ಅನ್ನ ಸ್ಟಿಚ್ ಮಾಡಬಹುದು. ನೋಡಿ ಈ ತರ ಒಂದ್ ಸೈಡ್ ನಾನು ಫ್ರಂಟ್ ಸೈಡಿಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನೋಡಿ ಇದನ್ನ ಹೀಗೆ ಸುತ್ತಬೇಕು. ಈ ತರ ಸುತ್ತಕೊಂಡು
ಇದನ್ನ ಹೀಗೆ ಉಲ್ಟಾ ತಿರುಗಿಸಿ, ಆಲ್ರೆಡಿ ಇನ್ನೊಂದು ಪೀಸ್ ಇದೆಯಲ್ಲ ನಮ್ಮ ಹತ್ರ, ಅದನ್ನ ಮಾಡ್ಕೊಳ್ಳೋದು. ಇದ್ರ ಮೇಲೆ ಈಗ ಆಲ್ರೆಡಿ 2 ಸ್ಟಿಚಸ್ ಬಂದಿದೆ. ನೋಡಿ, ಸುಕ್ಕು ಕೂಡ ಬಂದಿಲ್ಲ, ಎಲ್ಲೂ ಎಳೆದಂಗೆ ಕೂಡ ಇಲ್ಲ. ಎಷ್ಟು ನೀಟಾಗಿದೆ ನೋಡ್ಕೊಳ್ಳಿ. ಮೆಜರ್ಮೆಂಟ್ ಬ್ಲೌಸ್ ಅನ್ನ ಇಟ್ಕೊಂಡು ಈ ತರ ಒಂದ್ಸರಿ ಚೆಕ್ ಮಾಡ್ಬೋದು. ನೋಡಿ ಎಷ್ಟು ಎಕ್ಸಾಕ್ಟ್ ಆಗಿದೆ ನೋಡಿ, ಒಂದೇ ಒಂದು ಪಾಯಿಂಟ್ ಕೂಡ ಡಿಫ್ರೆನ್ಸ್ ಇಲ್ಲ. ನೋಡಿ ಫ್ರೆಂಡ್ಸ್, ಈ ತರ ನೋಡಿ, ನಾನು ನಿಮಗೆ ತೋರಿಸ್ತಾ ಸ್ಟಿಚ್ ಮಾಡೋದ್ರಿಂದ ಒಂದು 5 ನಿಮಿಷ ಜಾಸ್ತಿ ಬೇಕಾಗ್ಬೋದು, ಬಟ್ ನೋಡಿ ಎಷ್ಟು ಎಕ್ಸಾಕ್ಟ್ ಆಗಿ ಬಂದಿದೆ ನೋಡಿ, ಒಂದು ಚೂರು ಕೂಡ ಡಿಫ್ರೆನ್ಸ್ ಇಲ್ಲ. ಇವಾಗ ಇನ್ನೊಂದು ಪಕ್ಕ ತಗೊಂಡು ಮತ್ತೆ ಅದೇ ತರ ಅಪ್ ಸೈಡ್ ಇಟ್ಕೊಂಡು ನಿಮಗೆ ತೋರ್ಸಕ್ಕೆ ಅಂತ ನಿಧಾನಕ್ಕೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ನೋಡಿ, ಮತ್ತೆ ತಿರ್ಗಾ ಇದನ್ನ ಸುತ್ಕೊಳ್ಳಿ. ಸುತ್ತಬಿಟ್ಟು ಅದೇ ಪಾಯಿಂಟ್ಗೆ ಇಟ್ಕೊಂಡು ಈ ತರ ಮಾಡ್ಕೊಳ್ಳಿ. ಇದನ್ನ ಹೀಗೆ ಎಳ್ಕೊಳ್ಳಿ. ನೋಡಿ ಸುಕ್ಕಿದ್ಯಾ ನೋಡಿ ಫ್ರೆಂಡ್ಸ್, ಎಲ್ಲಾದ್ರೂ ಸುಕ್ಕಿದ್ಯಾ ನೋಡಿ. ಇಲ್ಲಿ ನಾವು ಹುಕ್ಸ್ ಪಟ್ಟಿ ಹಾಕೋದ್ರಿಂದ ಒಂದು 1/4 ಇಂಚ್ ಇದನ್ನ ಡೌನ್ ಇಟ್ಕೊಂಡಿದ್ದೀನಿ ನಾನು. 1/4 ಇಂಚ್ ಇದು ಡೌನ್ ಇರ್ಬೇಕು, ಅವಾಗ ಇದು ಅಪ್ ಅಂಡ್ ಡೌನ್ ಸರಿ ಬರುತ್ತೆ. ಹುಕ್ಸ್ ಪಟ್ಟಿ ಹಾಕೋ ಕಡೆ 1/4 ಇಂಚ್ ಡೌನ್ ಇರ್ಬೇಕು. ಆಲ್ರೆಡಿ ಪಟ್ಟಿಗಳನ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಐ ಪಟ್ಟಿ. ನೋಡಿ, ಐ ಪಟ್ಟಿಗೆ 2 ತಗೊಂಡಿದ್ದೀನಿ ನಾನು. ಅದನ್ನು ಹೀಗೆ ಮಾಡ್ಕೊತೀನಿ. ಮಾಮೂಲಾಗಿ ರೈಟ್ ಸೈಡ್ಗೆ ಹುಕ್ಸ್ ಪಟ್ಟಿ ಹಾಕ್ತೀವಿ, ಬಟ್ ಇವ್ರು ಹಿಂಗೆ ಹೇಳಿರೋದ್ರಿಂದ ಇದ್ರ ಬ್ಲೌಸ್ ಅಲ್ಲಿ ಮಾತ್ರ ನಾವು ಲೆಫ್ಟ್ ಸೈಡ್ಗೆ ಹಾಕ್ತಾ ಇದೀವಿ. ಒಳಗಡೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ತರ ನೋಡಿ, ಹೀಗೆ ಸ್ಟಿಚ್ ಮಾಡಿಕೊಂಡು ಮತ್ತೆ ತಿರ್ಗಾ ಮೇಲಿಂದ ಸ್ಟಿಚ್ ಮಾಡ್ಕೋಬೇಕು. ಮಾಡಿಕೊಂಡು ಇಲ್ಲಿ ಏನೇ ಎಕ್ಸ್ಟ್ರಾಸ್ ಇದ್ರು ಈ ಥರ ನೀಟಾಗಿ ಫಿನಿಶಿಂಗ್ ಕೊಟ್ಕೊಳ್ಳಿ. ಯಾವುದಾದ್ರೂ ಒಂದು ಕಡೆಗೆ ಇದನ್ನ ಹೀಗೆ ಮಾಡಿಕೊಂಡು ಒಳಗಡೆ ಪಕ್ಕಕ್ಕೆ ಈ ಥರ ಫಿನಿಶಿಂಗ್ ಕೊಟ್ಕೋಬೇಕು. ಇದನ್ನ ಇಲ್ಲಿ ಮುಂದೆ ಸ್ಟಿಚ್ ಮಾಡಬಾರ್ದು. ಇದು ಮಾಡಿಕೊಂಡು ಒಂದು ಕಡೆ ನಿಮ್ಮ ಕೈಯಲ್ಲಿ ಅದು ಫೋಲ್ಡಿಂಗಿಗೆ ಸಿಗುತ್ತೆ, ಆ ಕಡೆ ಫೋಲ್ಡ್ ಮಾಡಿಕೊಂಡು ಒಂದು ಕಡೆ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಇದು ಐ ಪಟ್ಟಿ.
ಇಲ್ಲಿ ಐಗಳು ಹಾಕಕ್ ಜಾಗ ಬಿಟ್ಟು ಇನ್ನೊಂದು ಸ್ಟಿಚ್ನ ಹಾಕ್ಬೇಕು. ಯಾಕೆ ಅಂದ್ರೆ ನಾವು ಇಲ್ಲಿ ಒಳಗಡೆ ಫೋಲ್ಡ್ ಮಾಡಿರೋದ್ರಿಂದ ನಮ್ಗೆ ಇದು ಸ್ಟಿಫ್ನೆಸ್ ಬರಲಿ ಅಂತ ಅದಕ್ಕೆ ಇನ್ನೊಂದು ಸ್ಟಿಚ್ ಹಾಕ್ತೀವಿ. ನೋಡಿ ಫ್ರೆಂಡ್ಸ್, ಇದು ಹುಕ್ಸ್ ಪಟ್ಟಿ. ಈ ಹುಕ್ಸ್ ಪಟ್ಟಿನ ಈ ತರ ಅಟ್ಯಾಚ್ ಮಾಡಿಕೊಂಡು ಮೇಲಿಂದ ಹೀಗೆ ಸ್ಟಿಚ್ ಮಾಡ್ಕೋಬೇಕು. ಈ ತರ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಈ ಸ್ಟಿಚ್ ನಿಮ್ಗೆ ಹೊರಗಡೆಯಿಂದ ಕಾಣಿಸುತ್ತೆ, ಸೊ ಇದನ್ನ ಸ್ವಲ್ಪ ನೀಟಾಗಲಿರಿ, ಸ್ಟ್ರೇಟ್ ಆಗಿರ್ಲಿ ಆದಷ್ಟು. ನೇರವಾಗಿ ಬರಬೇಕು. ನೋಡಿ, ಎಲ್ಲೂ ಸೊಟ್ಟಕ್ಕೆ ಬಂದಿಲ್ಲ, ಇದು ತುಂಬಾ ನೇರವಾಗಿ ಬಂದಿದೆ. ಅದು ಅದೇ ಈಗ ಅಪ್ ಅಂಡ್ ಡೌನ್ ಚೆಕ್ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ನಿಮ್ಗೆ ಇದನ್ನ ತೋರಿಸ್ತಾ ಸ್ಟಿಚ್ ಮಾಡ್ತಾ ಇರೋದ್ರಿಂದ ನೋಡಿ ನೋಡಿ ಫ್ರೆಂಡ್ಸ್, ಸ್ವಲ್ಪ ಒಂದು 2 ನಿಮಿಷ ಹೆಚ್ಚು ಕಮ್ಮಿ ಆಗ್ತಾ ಇರ್ಬೋದು, ಬಟ್ ಮಾಮೂಲಾಗಿನೇ 20 ಮಿನಿಟ್ಸ್ ಅಲ್ಲಿ ಒಂದು ಬ್ಲೌಸ್ ಅನ್ನ ಸ್ಟಿಚ್ ಮಾಡಿಬಿಡ್ಬೋದು. ನೋಡಿ, ಇವಾಗ ಇದನ್ನ ಶೋಲ್ಡರ್ ಜಾಯಿನ್ ಮಾಡ್ತಾ ಇದ್ದೀನಿ. ಎಲ್ಲೂ ಕೂಡ ಅಪ್ ಅಂಡ್ ಡೌನ್ ಬಂದಿಲ್ಲ. ನೋಡಿ ಫ್ರೆಂಡ್ಸ್, ತುಂಬಾನೇ ಸ್ಟ್ರೇಟ್ ಆಗಿ ಬಂದಿದೆ. ಪಟ್ಟಿಗಳೆಲ್ಲ ರೆಡಿ ಇಟ್ಕೊಂಡು ಎಲ್ಲಾ ಕಡೆ ಮಾರ್ಕಿಂಗ್ ಹಾಕೊಂಡು ರೆಡಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ 20 ಮಿನಿಟ್ಸ್ ಅಲ್ಲಿ ರೆಡಿ ಆಗ್ಬಿಡುತ್ತೆ. ಪಟ್ಟಿಗಳನ್ನ ಹುಡುಕೋ ಕೆಲಸ ಮಾಡ್ಕೊಂಡ್ರೆ ಅವಾಗ ನಿಮ್ಗೆ ಜಾಸ್ತಿ ಟೈಮ್ ಬೇಕಾಗೋದು, ಎಷ್ಟು ಬೇಕಾದ್ರೂ ಜಾಸ್ತಿ ಬೇಕಾಗೋದು. ನಿಮ್ ಪಟ್ಟಿಗಳು ಸಿಗೋ ತನಕ ನಿಮ್ ಕೆಲಸ ಆಗೋದಿಲ್ಲ. ಇದನ್ನ ನಾವು ಈ ಕಚ್ಚಾ ಪೀಸನ್ನ ಹೆಮ್ಮಿಂಗ್ ಅಲ್ಲಿ ಫಿನಿಶಿಂಗ್ ಮಾಡ್ತೀವಿ. ಈ ತರ ಎಕ್ಸ್ಟ್ರಾ ಮೇನ್ ಕ್ಲಾತ್ ಅನ್ನ ಕಟ್ ಮಾಡಿ ತೆಕ್ಕೊಂಡ್ಬಿಡ್ಬೇಕು. ನೋಡಿ, ಇವಾಗ ಇದಾಗಿದೆ. ಇದಾದ್ಮೇಲೆ ತಿರ್ಗಾ ನಾವು ಇನ್ನೊಂದ್ಸತಿ ಹೀಗೆ ಇಟ್ಕೊಂಡು ಅಪ್ ಅಂಡ್ ಡೌನ್ ಚೆಕ್ ಮಾಡ್ಕೋಬೇಕು. ಈ ಟಕ್ಸ್ ಅನ್ನ ನಾವು ಕೊಟ್ಟಿಲ್ಲ ಅಲ್ವಾ, ಹಂಗೆ ಬಿಟ್ಟಿದೀವಿ. ಇವಾಗ ಅದನ್ನ ಎಷ್ಟು ನಮ್ಗೆ ಉಳಿದಿದೆ ನೋಡ್ಕೊಂಡು ಆ ಟಕ್ಸ್ ಅನ್ನ ನಾವು ಮ್ಯಾನೇಜ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇಷ್ಟು ಉಳಿದಿರೋದು ಈ ಬಟ್ಟೆನಲ್ಲಿ ನಾವಿಲ್ಲಿ ಟಕ್ಸ್ ಮ್ಯಾನೇಜ್ ಮಾಡ್ಕೋಬೇಕು. ಸ್ಲೀವ್ ಅಟ್ಯಾಚ್ ಆಗಿದ್ಮೇಲೆ ಮಾಡಿದ್ರೆ ಇನ್ನೂ ಒಳ್ಳೇದು. ನೋಡಿ, ಇದು ನಾನು ಬ್ಯಾಕ್ ಸೈಡ್ಗೆ ಬಟ್ಟೆ ಸಾಕಾಗಲ್ಲ ಅಂತ ಇಷ್ಟೇ ಬಿಟ್ಕೊಂಡಿದ್ದೀನಿ. ಇವಾಗ ಬ್ಯಾಕ್ ಸೈಡ್ ಅಟ್ಯಾಚ್ ಮಾಡ್ತಾ ಇದ್ದೀನಿ ಬಟ್ಟೆನ. ನೋಡಿ, ಸ್ವಲ್ಪ ಮೇಲೆ ಎಕ್ಸ್ಟ್ರಾನೇ ಬಿಟ್ಕೊಂಡು ಅಟ್ಯಾಚ್ ಮಾಡಬೇಕು, ಯಾಕಂದ್ರೆ ನಾವು ಶೇಪ್ ತೆಗಿಯಕ್ಕೆ ಅದು ಬೇಕಾಗತ್ತೆ. ಇದಕ್ಕೆ ಒಂದೊಂದೇ ಸ್ಟಿಚ್ ಹಾಕಿದ್ರೆ ಸಾಕು, ಇದು ಒಳಗಡೆ ಹೋಗುತ್ತಲ್ಲ, ಹಂಗಾಗಿ ಇದು ಯಾವತ್ತಿಗೂ ಕೀಳಲ್ಲ ಫ್ರೆಂಡ್ಸ್. ಹೊರಗಡೆ ಇರುವಂತ ಸ್ಟಿಚ್ಗೆ 2 ಸ್ಟಿಚ್ ಬೇಕೇ ಬೇಕು, ಯಾಕಂದ್ರೆ ನಮ್ ಕೈ ಏನಾದ್ರೂ ಟಚ್ ಆಗಿ ನಮ್ಗೆ ಟಚ್ ಆಗಿ ಅದು ಕೀಳೋ ಚಾನ್ಸ್ ಇರುತ್ತೆ. ಈ ಒಳಗಡೆ ಸ್ಟಿಚ್ ಇರೋದೇನಿದೆಯಲ್ಲ ಅದು ಕೀಳೋದೇ ಇಲ್ಲ. ಹಾಕೋವಾಗ್ಲೇನೆ ಚಿಕ್ಕ ಟಿಬ್ಬಿ ಮಾಡ್ಕೊಂಡು ಗಟ್ಟಿ ಸ್ಟಿಚ್ ಹಾಕ್ಬಿಟ್ರೆ ಕೀಳೋದಿಲ್ಲ.
ಥರ ನೋಡಿ, ಒಂದು ಮೇಲೆ ಒಂದು ಕೆಳಗೆ, ಸ್ಲೀವಲ್ಲಿ ಥರ ಉಲ್ಟಾ ಸೈಡ್ ಇರಬೇಕು. ನೋಡಿ ನೀಟಾಗಿ ಸಾಕಾಗ್ತಾ ಇದೆ ನೋಡ್ಕೊಳ್ಳಿ. ಈ ಥರ ಅಂದಾಜು ಮಾಡಿನೇ ನಾವು ಪೀಸನ್ನು ಎತ್ತಿಟ್ಕೋಬೇಕು. ನೋಡ್ಕೊಳ್ಳಿ. ಇವಾಗ ಎಕ್ಸ್ಟ್ರಾಸ್ ಬಿಟ್ಕೊಂಡಿದೀವಲ್ಲ, ಆ ಎಕ್ಸ್ಟ್ರಾಸ್ ಏನಿದೆಯೋ ಅದನ್ನ ಥರ ನೀಟಾಗಿ ನಮ್ಗೆ ಯಾವ ಥರ ನಾವು ಸ್ಲೀವ್ ಶೇಪ್ ಇಟ್ಕೊಂಡಿರ್ತೀವೋ ಕಟಿಂಗ್ನಲ್ಲಿ ಆ ಥರ ನೀಟಾಗಿ ತೆಕ್ಕೊಂಡ್ಬಿಡ್ಬೇಕು. ನೋಡಿ ಫ್ರೆಂಡ್ಸ್, ಈ ಎಕ್ಸ್ಟ್ರಾಸ್ ಏನಿದೆಯೋ ಅದನ್ನ ನೀಟಾಗಿ ಈ ಥರ ಶೇಪ್ ತೆಕ್ಕೊಂಡ್ಬಿಡ್ಬೇಕು. ಇವಾಗ ಮೇನ್ ಕ್ಲಾತ್ ತಗೊಂಡು ಮೇನ್ ಕ್ಲಾತ್ ಅಲ್ಲೂ ಕೂಡ ನೋಡ್ಕೋಬೇಕು ನಮಗೆ ಎಷ್ಟಿದೆ. ನಾವಿದು ಆಲ್ರೆಡಿ ಬರೆದಿರ್ತೀವಿ ನೋಡಿ. ಇದು ಉಲ್ಟಾ ಸೀದಾ ಇದರಲ್ಲಿ ಬಾರ್ಡರ್ ಅಲ್ಲಿ ಗೊತ್ತಾಗ್ತಾ ಇದೆ. ಇಲ್ಲಾಂದ್ರೆ ನಾವು ಒಂದು ಮಾರ್ಕಿಂಗ್ ಚಾಕ್ನ ಸಹಾಯದಿಂದ ಬರ್ಕೊಂಡ್ ಬಿಡ್ಬೇಕು ಉಲ್ಟಾ ಸೀದಾ ಯಾವುದು ಅಂತ ನಮ್ಗೆ ಗೊತ್ತಾಗದೇ ಇದ್ದಾಗ ಬರ್ಕೊಂಡ್ ಬಿಡ್ಬೇಕು. ನೋಡಿ ಇವಾಗ ನಾನು ಜಸ್ಟ್ ಒಂದು ಚಿಕ್ಕದಾಗಿ ಒಂದು ಮಾರ್ಕ್ ಹಾಕೋತೀನಿ ಉಲ್ಟಾ ಸೀದಾ ಗೊತ್ತಾಗಕ್ಕೆ. ಇದು ಉಲ್ಟಾ ಸೈಡ್ ಅಂತ ಈ ಬಾರ್ಡರ್ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಇದಕ್ಕೂ ನಾವು ಫ್ರಂಟ್ಗೆ ಅಂತ ಒಂದು ಚಿಕ್ಕದಾಗಿ ಒಂದು ಮಾರ್ಕ್ ಹಾಕಿ ಬಿಟ್ಟಿರ್ತೀನಿ ನೋಡಿ. ಸೆಂಟರ್ ಮಾರ್ಕ್ ಹಾಕಿದ್ದೀನಿ, ಫ್ರಂಟ್ಗೂ ಕೂಡ ಹಾಕಿರ್ತೀನಿ. ಹಾಕೊಂಡ್ಬಿಟ್ರೆ ನಿಮಗೆ ಕೆಲಸ ಈಸಿ. ಈ ಥರ ಫ್ರಂಟ್ಗೂ ಮಾರ್ಕ್ ಹಾಕೊಂಡ್ಬಿಟ್ರೆ ಕೆಲಸ ಈಸಿ. ಇವಾಗ ಎಷ್ಟು ಅಟ್ಯಾಚ್ ಮಾಡಬೇಕು ಅಂತ ಈ ಥರ ಏನಾದರೂ ಎಕ್ಸ್ಟ್ರಾಸ್ ಬಂದಿದ್ರೆ ಸ್ವಲ್ಪ ಟ್ರಿಮ್ ಮಾಡ್ತೀನಿ ಫಿನಿಶಿಂಗ್ ನೀಟಾಗಿ ಬರೋಕ್ಕೆ. ಇಲ್ಲೂ ಫ್ರಂಟ್ ಮಾರ್ಕ್ ಹಾಕಿದ್ದೀನಿ ನೋಡಿ. ನಾವು ಬ್ಯಾಕ್ ಸೈಡ್ಗೆ ಪೀಸ್ ಅಟ್ಯಾಚ್ ಮಾಡಿರೋದು. ಇಲ್ಲೂ ಫ್ರಂಟ್ ಮಾರ್ಕ್ ಹಾಕಿದ್ದೀನಿ, ಅಲ್ಲೂ ಹಾಕಿದ್ದೀನಿ. ಈ ಫ್ರಂಟ್ ಎಲ್ಲಿದೆ, ಫ್ರಂಟ್ಗೆ ಫ್ರಂಟ್ ಎಷ್ಟು ಬರುತ್ತೆ ಅಷ್ಟು ನೋಡ್ಕೋಬೇಕು. ಸೆಂಟರ್ಗೆ ಸೆಂಟರ್ ಬರಬೇಕು, ಫ್ರಂಟ್ಗೆ ಫ್ರಂಟ್ ಬರಬೇಕು. ಈ ಥರ ಇಟ್ಕೊಂಡು ನಾವು ಎಷ್ಟು ಪೀಸ್ ಅಟ್ಯಾಚ್ ಮಾಡಬೇಕು ಅಂತ ನಮಗೆ ಒಂದು ಅಂದಾಜ್ ಸಿಗುತ್ತೆ ನೋಡಿ. ಇವಾಗ ನಾನು ಏನ್ ಮಾಡಿದ್ದೀನಿ, ಒಂದು ಪೀಸು ನಮಗೆ ಈ ಬಾರ್ಡರ್ ಅಲ್ಲೇ ಸಿಗ್ತಾ ಇದೆ. ಕೆಲವೊಂದು ಪೀಸಲ್ಲಿ ಸಿಗುತ್ತೆ, ಅದು ಕೆಲವೊಂದಲ್ಲಿ ಸಿಗಲ್ಲ. ಸಿಕ್ಕಿದ್ರೆ ಅದನ್ನ ಫ್ರಂಟ್ಗೆ ಯೂಸ್ ಮಾಡ್ಕೊಳ್ಳಿ. ಕಟಿಂಗ್ ನಾವು ಈ ತರ ಬಿಟ್ಕೊಂಡ್ರೆ ಒಂದ್ ಸೈಡ್ ಈ ತರ ಬಾರ್ಡರ್ ಇರೋ ಪೀಸು ನಿಮ್ಗೆ ಸ್ಲೀವ್ ಅಟ್ಯಾಚ್ಮೆಂಟ್ ಸಿಕ್ಬಿಡತ್ತೆ ನೋಡಿ. ಇದನ್ನ ತಗೊಂಡು ನಾವು ಇವಾಗ ಫ್ರಂಟ್ಗೆ ಅಟ್ಯಾಚ್ ಮಾಡ್ತಾ ಇದೀವಿ ನೋಡ್ಕೊಳ್ಳಿ. ಫ್ರಂಟ್ ಇದು ನೋಡಿ, ಬಾರ್ಡರ್ ಹೇಗಿದೆ ಹಾಗೆ ಎಂಡು ಕರೆಕ್ಟ್ ಆಗಿ ಎಂಡ್ಗೆ ಎಂಡು ಜಾಯಿನ್ ಆಗಬೇಕು, ಬಾರ್ಡರ್ಗೆ ಬಾರ್ಡರ್ ಜಾಯಿನ್ ಆಗಬೇಕು. ಅವಾಗಲೇ ನೀಟಾಗಿ ಕಾಣಿಸೋದು. ಬೇಕಿದ್ರೆ ಕೆಲವೊಂದು ಬಟ್ಟೆನಲ್ಲಿ ಈ ಥರ ನೀವು ಸ್ವಲ್ಪ ಸ್ಟ್ರೆಚ್ ಮಾಡ್ಕೋಬೇಕಾಗತ್ತೆ. ತುಂಬ ಸ್ಟ್ರೆಚ್ ಮಾಡಬೇಡಿ, ಪಿಂಕಲ್ಸ್ ಬಂದ್ಬಿಟ್ಟು. ಆಯ್ತಲ್ವಾ? ಇವಾಗ ಇನ್ನೊಂದು ಸೈಡ್ ಫ್ರಂಟ್ ಕೂಡ ಬಾರ್ಡರ್ನ ಕರೆಕ್ಟಾಗಿ ನೋಡಿಕೊಂಡು ಇನ್ನೊಂದು ಸೈಡ್ ಫ್ರಂಟ್ ಕೂಡ ಮ್ಯಾನೇಜ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಇದು ಎಕ್ಸ್ಟ್ರಾ ಸದ್ಯಕ್ಕೆ ಹಾಗೆ ಇರಲಿ, ಆಮೇಲೆ ಕಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇದನ್ನ ತಗೊಂಡು ನೋಡಿ, ಇದರಲ್ಲೂ ನಾನು ಉಲ್ಟಾ ಸೈಡ್ ಬರ್ದಿರ್ತೀನಿ. ಕೆಲವೊಂದು ಪೀಸಲ್ಲಿ ಗೊತ್ತೇ ಆಗೋದಿಲ್ಲ. ಯಾವ ಸೈಡ್ ಜಾಯಿನ್ ಮಾಡಿದ್ದೀವೋ ತಗೊಂಡು ಬ್ಯಾಕ್ ಸೈಡಿಗೆ ಹೀಗೆ ಬ್ಯಾಕ್ ಸೈಡಿಗೆ ಈ ಥರ ಜಾಯಿನ್ ಮಾಡ್ಕೊಳ್ಳಿ. ನೋಡಿ, ನಾನು ಎಲ್ಲ ಪೀಸನ್ನು ನೀಟಾಗಿ ಜೋಡಿಸಿಟ್ಕೊಂಡಿರೋದ್ರಿಂದ ಕೆಲಸ ಬೇಗ ಆಗತ್ತೆ. ನಿಮಗೆ ತೋರಿಸ್ತಾ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಲೇಟ್ ಆದಂಗೆ ಅನ್ನಿಸ್ತಾ ಇದೆ. ಮತ್ತೆ ಹೇಳ್ತಾ ಇದ್ದೀನಿ, ನೀವು ಎಲ್ಲಾ ಪೀಸ್ಗಳನ್ನು ನೀಟಾಗಿ ಮ್ಯಾನೇಜ್ ಮಾಡಿಕೊಂಡು ಎಲ್ಲಾ ಕಡೆ ಮಾರ್ಕಿಂಗ್ ಹಾಕೊಂಡ್ಬಿಟ್ರೆ ಕಟಿಂಗ್ ಮಾಡೋವಾಗ ನಿಮ್ಗೆ ಮೆಜರ್ಮೆಂಟ್ ಕೂಡ ನೆನಪಿರುತ್ತೆ.
ಸಪೋಸ್ ನೀವು 4-5 ಬ್ಲೌಸ್ ಅನ್ನ ಒಟ್ಟಿಗೆ ಕಟ್ ಮಾಡ್ತೀರಾ ಅಂದ್ರೆ ಪ್ರತಿಯೊಂದು ಒಂದೊಂದು ಮೆಜರ್ಮೆಂಟ್ ಬೇರೆ ತರ ಇರುತ್ತೆ. ಒಂದ್ಸರಿ ಕಟಿಂಗ್ ಮಾಡ್ಕೊಂಡು ಒಳ್ಳೆ ಕುತ್ಕೋತೀರಾ ಅಂದ್ರೆ ಅವಾಗ ನಿಮ್ಗೆಲ್ಲ ಮೆಜರ್ಮೆಂಟ್ ನೆನ್ಪಿಟ್ಕೊಳಕ್ ಆಗಲ್ಲ. ಸೊ ಅವಾಗಲೇ ನೀವು ಡಾಟ್ ಗಳನ್ನ ಮಾರ್ಕ್ ಹಾಕೊಂಡ್ಬಿಟ್ರೆ ನಿಮ್ ಕೆಲಸ ಅರ್ಧ ಅಲ್ಲಿ ಉಳಿತಾಯ ಆಯ್ತು. ಬರೀ ಸ್ಟಿಚ್ ಹಾಕ್ತಾ ಹೋಗೋದು ಆಮೇಲೆ ಅಷ್ಟೇ. ನಾನು ಒಂದೇ ಮೆಜರ್ಮೆಂಟ್ 5 ಬ್ಲೌಸ್ ನ ಯಾವ ತರ ಒಟ್ಟಿಗೆ ಇಟ್ಕೊಂಡು ಕಟ್ ಮಾಡೋದು ಅಂತ ನಂದೊಂದು ವಿಡಿಯೋದಲ್ಲಿ ನಿಮ್ಗೆ ತೋರಿಸಿದೀನಿ. ಅದರ ಲಿಂಕ್ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೋಡಿ, ತರ ಸೆಂಟರ್ಗೆ ಸೆಂಟರ್ ತರ ಮ್ಯಾನೇಜ್ ಮಾಡ್ಕೋಬೇಕು. ನೋಡಿ, ಫ್ರಂಟ್ಗೆ ಫ್ರಂಟ್ ಇದಕ್ಕೆ ಇದು ಬರೋ ಹಂಗೆ ಇಟ್ಕೊಂಡು ತರ ಸ್ಟಿಚ್ ಹಾಕಿದ್ದು ಸ್ವಲ್ಪ ಈ ತರ ರಿಂಕಲ್ ಬರದೇ ಇರೋ ತರ ಸ್ಟ್ರೆಚ್ ಆಗಲಿ. ಅರ್ಧ ಇಂಚ್ ನಾನು ಬಿಟ್ಟಿರ್ತೀನಿ ಕೆಳಗಡೆ ನಮ್ಮ ಸ್ಟಿಚ್ಗೆ ಅಂತ. ಅದೇ ಅರ್ಧ ಇಂಚನ್ನೇ ನಾನು ಇಲ್ಲಿ ಸ್ಟಿಚ್ ಮಾಡ್ತೀನಿ. ಈ ತರ ಹಾಫ್ ಇಂಚ್ ಅಂದ್ರೆ ಕರೆಕ್ಟ್ ಆಗಿ ಹಾಫ್ ಇಂಚ್ಗೆನೆ ಸ್ಟಿಚ್ ಬೀಳ್ಬೇಕು. ನಮ್ಗೆ ಕ್ಲಾಸಲ್ಲೂ ಕೂಡ ಇದೇ ಕಲ್ಸೋದು ಫ್ರೆಂಡ್ಸ್. ನೋಡಿ, ಕರೆಕ್ಟ್ ಆಗಿ ಹಾಫ್ ಇಂಚ್ಗೆನೆ ನಿಮ್ ಕಣ್ಣಂದಾಜಲ್ಲೇನೆ ನೀವು ಸ್ಟಿಚ್ ಹಾಕ್ಬೇಕು. ಫುಲ್ ಪೇಜು ಹಾಫ್ ಇಂಚ್ ಸ್ಟಿಚ್ ಹಾಕಿಸ್ತಾರೆ. ನೋಡಿ, ನೀಟಾಗಿ ಸೊಟ್ಟ ಬರ್ದಿರೋ ತರ ನೀವು ನೀಟಾಗಿ ಹಾಕಬೇಕು. ನೋಡಿ, ಹೀಗಿಟ್ಕೊಂಡು ಇವಾಗ ಇದು ಎಕ್ಸ್ಟ್ರಾಸ್ ಇಟ್ಕೊಂಡ್ರೆ ಏನ್ ತೊಂದರೆ ಇಲ್ಲ. ಇದ್ರೆ ನಿಮ್ಗೆ ಇನ್ನೊಂಚೂರು ಸ್ಟಿಫ್ನೆಸ್ ಬರುತ್ತೆ. ಬೇಕಿದ್ರೆ ನೀವು ಕಟ್ ಮಾಡ್ಕೋಬಹುದು, ಆಪ್ಷನ್ ಅದು. ನೋಡಿ, ಸೆಂಟರ್ಗೆ ಮಾತ್ರ ಸೆಂಟರ್ ಬರಬೇಕು. ಕೆಲವೊಂದು ವರ್ಕ್ ಬ್ಲೌಸ್ ಅಲ್ಲಿ ಇಲ್ಲಿ ಒಂದು ಬುಟ್ಟ ಇರುತ್ತೆ ಫ್ರೆಂಡ್ಸ್. ಅವಾಗ ನೀವು ಸೆಂಟರ್ಗೆ ಸೆಂಟರ್ ಬರೋದಾದ್ರೆ ಬುಟ್ಟ ಎಲ್ಲ ಸೊಟ್ಟಿಗೆ ಕುತ್ಕೊಂಡ್ಬಿಡುತ್ತೆ. ಸೊ ಈ ಸೆಂಟರ್ಗೆ ಲೈನಿಂಗ್ ಸೆಂಟರ್ಗೆ ಮೇನ್ ಕ್ಲಾತ್ ಇನ್ ಸೆಂಟರ್ ಬರಲೇಬೇಕು. ಅದಿಟ್ಕೊಂಡು ಹೀಗೆ, ಯಾಕಂದ್ರೆ ಬ್ಲೌಸ್ ಪೀಸ್ ಯಾವಾಗ್ಲೂ ತುಂಬಾ ದಪ್ಪಗಿರಲ್ಲ. ಸೊ ಇದೊಂಚೂರು ಎಕ್ಸ್ಟ್ರಾ ಇದ್ರೆ ನಡೆಯುತ್ತೆ, ಚೆನ್ನಾಗಿ ಕುತ್ಕೊಳ್ಳುತ್ತೆ. ನೋಡಿ, ಈ ತರ ಎಲ್ಲೂ ರಿಂಕಲ್ ಇಲ್ದೇ ಇರೋ ತರ ಈ ತರ ಹೀಗೆ ಸ್ಟ್ರೆಚ್ ಮಾಡಿಕೊಂಡು ಹೀಗೆ ಸ್ಟಿಚ್ ಮಾಡಿಕೊಂಡು ನೋಡಿ, ಇವಾಗ ಎಕ್ಸ್ಟ್ರಾಸ್ ಏನಿದೆಯೋ ಅದನ್ನೆಲ್ಲಾನು ನೋಡಿ, ಎಕ್ಸ್ಟ್ರಾಸ್ ಏನಿದೆಯೋ ಅದನ್ನೆಲ್ಲಾನು ಹೀಗೆ ನೀಟಾಗಿ, ತುಂಬಾನೇ ನೀಟಾಗ್ಲಿ. ಇದು ಎಕ್ಸ್ಟ್ರಾ ಇಲ್ಲಿ ಉಳಿದು ಬಿಟ್ರೆ ನಿಮ್ಗೆ ಸ್ಲೀವು ಸೊಟ್ಟ ಪಟ್ಟ ಆಗತ್ತೆ. ನೋಡಿ, ಇಷ್ಟು ನೀಟಾಗಿ ನೋಡಿ ಅಟ್ಯಾಚ್ ಕೂಡ ಆಯ್ತು. ಒಂದು ಸ್ಲೀವ್ ಅಟ್ಯಾಚ್ ಆಗಿರೋದನ್ನ ಪಕ್ಕಕ್ಕೆ ಎತ್ತಿಟ್ಕೊಂಡ್ಬಿಡಿ. ಇಲ್ಲಿ ತುಂಬಾ ಒಂಥರ ಎಲ್ಲ ನೀವು ಇಟ್ಕೊಂಡು ಮಿಷನ್ ಟೇಬಲ್ ನ ನೀವು ಒಂಥರ ಇದ್ ಮಾಡ್ಕೊಂಡ್ಬಿಟ್ರೆ, ಗಲೀಜ್ ಆಗ್ಬಿಟ್ರೆ ನಿಮ್ಗೆ ಅಲ್ಲಿ ಹುಡುಕ್ತಾ ಇರುವಾಗ ಕೆಲಸ ಇದಾಗಲ್ಲ. ಪಕ್ಕದಲ್ಲಿ ಒಂದು ಸಣ್ಣ ಚಿಕ್ಕದೇನಾದ್ರೂ ಟೇಬಲ್ ಅಥವಾ ಒಂದು ಸ್ಟೂಲ್ ಏನಾದ್ರೂ ಒಂದು ಇಟ್ಕೊಂಡ್ಬಿಟ್ರೆ ನೀವು ಅಲ್ಲಿ ಹಾಕೋಬಹುದು. ಇಲ್ಲಿ ತುಂಬಾ ಮೆಸಪ್ ಆಗಲ್ಲ ನಿಮ್ಗೆ. ನೋಡಿ, ಇದನ್ನ ನೀಟಾಗಿ ಇಟ್ಕೋಬಹುದು. ಇಲ್ಲಿ ಏನ್ ಬೇಕೋ ಅಷ್ಟು ಮಾತ್ರ ಇಟ್ಕೊಳ್ಳಿ. ಎಕ್ಸ್ಟ್ರಾಸ್ ಏನೂ ಕೂಡ ಮಿಷನ್ ಟೇಬಲ್ ಮೇಲೆ ಇಟ್ಕೊಳಕ್ ಹೋಗ್ಬೇಡಿ, ಕೆಲಸ ಸಾಗಲ್ಲ. ತಿರ್ಗಾ ಮತ್ತೆ ಫ್ರಂಟ್ಗೆ ಫ್ರಂಟು, ಸೆಂಟರ್ಗೆ ಸೆಂಟರು ಇಟ್ಕೊಂಡು ಇನ್ನೊಂದು ಸ್ಲೀವನ್ನು ಕೂಡ ಇದು ಪ್ರತಿಯೊಂದು ಪಾಯಿಂಟೂ ಕೂಡ ಬ್ಲೌಸ್ ಸ್ಟಿಚಿಂಗ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ವಿಡಿಯೋನ ನೀವು ಸ್ಕಿಪ್ ಮಾಡ್ದಿರಾ ನೋಡಿದ್ರೆ ನೀವು ನೀಟಾಗಿ ಬ್ಲೌಸ್ ನ ಸ್ಟಿಚಿಂಗ್ ಮಾಡ್ಕೋಬಹುದು. ಮನೆಯಲ್ಲೇ ಕುತ್ಕೊಂಡು ಅಕ್ಕಪಕ್ಕದವ್ರಿಗೆ ಹೇಳ್ಬಿಟ್ಟು ಅಲ್ಲೇ ನಿಮ್ಮ ಅರ್ನಿಂಗ್ ಅನ್ನ ನೀವು ಮಾಡ್ಕೋಬಹುದು. ನೋಡಿ, ನಾನು ಇದೇ ತರ ನೆಕ್ಸ್ಟ್ ವಿಡಿಯೋದಲ್ಲಿ ಕಟಿಂಗ್ ಕೂಡ ತೋರಿಸ್ತೀನಿ. ಈಸಿಯಾಗಿ ನೀವು 10 ನಿಮಿಷದಲ್ಲಿ ಯಾವ ತರ ಕಟಿಂಗ್ ಮಾಡಬಹುದು ಅಂತ ತೋರಿಸ್ತೀನಿ. ಲಾಕ್ಡೌನ್ ಆಗಿದ್ರಿಂದ ನೀವು ಹೊರಗೆಲ್ಲೂ ಹೋಗಕ್ಕಾಗಲ್ಲ ಅಂತಿದ್ರೆ ಇದೊಂದು ಹೊಸ ಕೆಲಸನ ನೀವು ಕಲ್ತು ಮನೆಯಲ್ಲೇ ನೀವು ಅರ್ನಿಂಗ್ ಮಾಡ್ಕೋಬಹುದು. ಯಾಕಂದ್ರೆ ಬಟ್ಟೆ ಕೂಡ ಮನುಷ್ಯನಿಗೆ ಊಟ ತಿಂಡಿ ಯಾವ ತರ ನೆಸೆಸಿಟಿನೋ ಅದೇ ತರ ಬಟ್ಟೆನೂ ಕೂಡ ನೆಸೆಸಿಟಿನೇ ಒಂದು ಹೌದು. ಹಂಗಾಗಿ ಯಾವುದೇ ಸೀಸನ್ ಬಟ್ಟೆ ಕೆಲಸ ನಡೆದೇ ನಡೆಯುತ್ತೆ. ನೋಡಿ, ನೀವು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮ ಅಕೌಂಟ್ ಇಂದ ಏನು ದುಡ್ಡು ಹೋಗೋದು ಅಥವಾ ನೀವೇನಾದ್ರೂ ನೀವು ಅದಕ್ಕೆ ಪೇ ಮಾಡೋದು ಏನು ಇರಲ್ಲ ಫ್ರೆಂಡ್ಸ್. ನೀವು ಜಸ್ಟ್ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಎಲ್ಲಾ ವಿಡಿಯೋ ನಿಮ್ಗೆ ಸಿಗುತ್ತೆ. ನೀವು ಏನಾದ್ರೂ ಒಂದು ಪಾಯಿಂಟ್ ಮಿಸ್ ಆಗಿದ್ರೆ ನಾನು ಇನ್ನೊಂದು ವಿಡಿಯೋದಲ್ಲಿ ಹಾಕಿರ್ತೀನಿ, ಅದು ನಿಮ್ಗೆ ಸಿಗತ್ತೆ. ನೀವು ಚೆನ್ನಾಗಿ ಈ ಕೆಲಸನ ಕಲ್ತ್ಕೋಬಹುದು.
ನಮ್ದು ನಿಮ್ದು ರಿಲೇಶನ್ಶಿಪ್ ಬಿಲ್ಡಪ್ ಆಗಿರುತ್ತೆ ಅಷ್ಟೇ. ಅದ್ ಬಿಟ್ರೆ ನಿಮ್ದು ಏನ್ ಅಕೌಂಟಿಂದ ದುಡ್ಡು ಹೋಗೋದಾಗ್ಲಿ ಅಥವಾ ಏನಾದ್ರೂ ನಿಮ್ಗೆ ತೊಂದರೆ ಆಗೋದಾಗ್ಲಿ ಆತರ ಏನೂ ಆಗಲ್ಲ. ನೋಡಿ ಇವಾಗ ಫ್ರಂಟ್ಗೆ ಫ್ರಂಟ್ ಹೀಗಿಟ್ಕೋಬೇಕು. ಹೀಗಿಟ್ಕೊಂಡು ಸೆಂಟರ್ಗೆ ಸೆಂಟರ್ ಸ್ಲೀವ್ ಅಟ್ಯಾಚ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಕನ್ಫ್ಯೂಸ್ ಆಗಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ನನಗೆ ಕಾಮೆಂಟ್ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ. ಸದ್ಯದಲ್ಲೇ ನಾನು FB ಪೇಜ್ ಕೂಡ ಕ್ರಿಯೇಟ್ ಮಾಡಿ ಅದ್ರ ಲಿಂಕ್ ಕೂಡ ಬಿಡ್ತೀನಿ ಫ್ರೆಂಡ್ಸ್. ಅವಾಗ ನೀವು ಸ್ಟಿಚ್ ಮಾಡಿರೋ ಬ್ಲೌಸನ್ನ ಅಥವಾ ನೀವೇನೇ ಈ ವಿಡಿಯೋದಲ್ಲಿ ನೋಡಿದ್ರಿ ಅದನ್ನ ಸ್ಟಿಚ್ ಮಾಡಿದ್ರಿ ಅಂದ್ರೆ ಅದನ್ನ ಕೂಡ ನೀವು ಶೇರ್ ಮಾಡ್ಬೋದು. ನಾನು ಬೇರೆ ಬೇರೆ ಡಿಸೈನ್ಸ್ನು ಕೂಡ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ, ಒಂದು ಪಾಯಿಂಟ್ ಏನಾದ್ರು ಎಕ್ಸ್ಟ್ರಾ ಇದ್ರೆ ಅಲ್ಲಿ ಉಳ್ಕೊಂಡಿರುತ್ತೆ, ಅದು ಒಂದೇ ಸೈಡ್ ಬಂದಿರುತ್ತೆ, ಸೆಂಟರ್ಗೆ ಮಾತ್ರ ಸೆಂಟರ್ ಬಂದಿರುತ್ತೆ. ಮಾಮೂಲಾಗಿ ಏನು ಎಕ್ಸ್ಟ್ರಾ ಉಳಿಯೋದಿಲ್ಲ, ಅದು ಕೆಲವೊಂದು ಬಟ್ಟೆ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಕೆಲವೊಂದು ಬಟ್ಟೆ ತುಂಬಾ ಸ್ಟ್ರೆಚಬಲ್ ಇರುತ್ತೆ, ಕೆಲವೊಂದು ಬಟ್ಟೆ ಸ್ಟ್ರೆಚ್ ಆಗೋದೇ ಇಲ್ಲ. ಅಂತ ಟೈಮ್ನಲ್ಲಿ ಏನಾದ್ರೂ ಒಂದು ಪಾಯಿಂಟ್ ಅಷ್ಟು ಉಳಿದಿರ್ಬೋದು ಅಷ್ಟೇ. ಬಿಟ್ರೆ ನೋಡಿ ಎಷ್ಟು ಎಕ್ಸಾಕ್ಟ್ ಆಗಿ ಬಂದಿದೆ, ಎಕ್ಸ್ಟ್ರಾ ಉಳಿಯೋದೇ ಇಲ್ಲ. ಇದಕ್ಕೆ ಮಾತ್ರ ನೀವು ಡಬಲ್ ಸ್ಟಿಚ್ ಹಾಕ್ಲೇಬೇಕು. ಇದನ್ನ ಮಾತ್ರ ನೀವು ಡಬಲ್ ಸ್ಟಿಚ್ ಹಾಕೋದನ್ನ ತಪ್ಪಿಸ್ಕೊಳಕ್ ಆಗಲ್ಲ. ಯಾರ ಹತ್ರ ಓವರ್ಲಾಕ್ ಮಿಷನ್ ಇದೆಯೋ ಅದನ್ನ ಇಲ್ಲಿ ಓವರ್ಲಾಕ್ ಮಾಡ್ಬೋದು. ನಾನು ಇದನ್ನ ನಮ್ಮ ಮನೆಯಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಂದು ಬುಟಿಕಲ್ಲಿ ಓವರ್ಲಾಕ್ ಮಿಷನ್ ಇರೋದು. ನಾನು ಅಲ್ಲಿ ಹೋಗಿ ಇದನ್ನ ಓವರ್ಲಾಕ್ ಮಾಡಿನೇ ನನ್ನ ಕಸ್ಟಮರ್ಗೆ ಕೊಡೋದು. ಇವಾಗ ಕರೋನಾ ಭಯದಿಂದ ನಾನು ಹೊರಗೆ ಹೋಗಿಲ್ಲ ಅಷ್ಟೆ. ಎಲ್ಲ ಕಡೆ ಹರಡ್ತಾ ಇದೆಯಲ್ಲ ಫ್ರೆಂಡ್ಸ್, ಸೊ ನಾನು ಮನೆಯಲ್ಲೇ ಕುತ್ಕೊಂಡು ಮಾಡ್ತಾ ಇದ್ದೀನಿ. ನೋಡಿ, ಒಂದ್ ಸೈಡ್ ಅಟ್ಯಾಚ್ ಆಗ್ಬಿಟ್ರೆ ನಿಮ್ಗೆ ಆಮೇಲೆ ಫ್ರಂಟ್ ಟು ಬ್ಯಾಕು ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ. ಇನ್ನೊಂದ್ ಸೈಡ್ ಆಬ್ವಿಯಸ್ಲಿ ಹಂಗೆ ಬಂದ್ಬಿಡುತ್ತೆ ಅದು. ಇನ್ನೊಂದ್ ಸೈಡ್ ನೀವೇನು ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ. ಕರೆಕ್ಟ್ ನೀವು ಅರ್ಧ ಇಂಚ್ ಬಿಟ್ಟಿರ್ತೀರಾ ಅಂದ್ರೆ ಈಗ ಅರ್ಧ ಇಂಚನ್ನೇ ಹೊಲ್ಕೊಂಡ್ರೆ ಆಯ್ತಷ್ಟೇ. ನೀವು ಎಷ್ಟು ಬಿಟ್ಟಿರ್ತೀರಾ ಕಟಿಂಗ್ನಲ್ಲಿ ಅಷ್ಟೇನೆ ಹೊಲ್ಕೊಂಡ್ರೆ ಎಲ್ಲೂ ಅಪ್ ಅಂಡ್ ಡೌನ್ ಕೂಡ ಬರಲ್ಲ, ಏನು ಪ್ರಾಬ್ಲಮ್ಮು ಬರಲ್ಲ, ರಿಂಕಲ್ಸು ಬರಲ್ಲ, ಮೆಜರ್ಮೆಂಟ್ ಕೂಡ ಪರ್ಫೆಕ್ಟ್ ಆಗಿರುತ್ತೆ, ರೀವರ್ಕ್ ಕೂಡ ಬರೋದಿಲ್ಲ. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಜಾಯಿನ್ ಆಗಿದೆ. ಇದೇ ತರ ಪರ್ಫೆಕ್ಟ್ ಆಗಿ ಜಾಯಿನ್ ಆಗೋ ತರ ಕಟಿಂಗ್ ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ಒಂದು ಕ್ರಾಸ್ ಬೆಲ್ಟ್ ಕೂಡ ನೋಡಿದ್ರಲ್ವಾ ಫ್ರೆಂಡ್ಸ್, ಎಷ್ಟು ಪರ್ಫೆಕ್ಟ್ ಆಗಿ ಜಾಯಿನ್ ಆಗಿದೆ, ಒಂದು ಸ್ವಲ್ಪನೂ ಹೆಚ್ಚಿಗೆ ಉಳಿದಿಲ್ಲ. ಇದಾಗಿದ್ಮೇಲೆ ಒಂದು ಚಿಕ್ಕ ಪಟ್ಟಿನ ತಗೊಂಡು ಪ್ರೆಸ್ ಬಟನ್ಗೆ ಹಾಕ್ಬೋದು. ಆಮೇಲೂ ಕೂಡ ಮಾಡ್ಕೋಬಹುದು. ಚಿಕ್ಕ ಪಟ್ಟಿ ತಗೊಂಡು ಇಲ್ಲಿಗೆ ಅಟ್ಯಾಚ್ ಮಾಡಿದ್ರೆ ಅಲ್ಲಿ ನೀವು ಪ್ರೆಸ್ ಬಟನ್ನ ಕೂರಿಸ್ಬೋದು. ನೋಡಿ ನೀಟಾಗಿ ಬಂದಿರುತ್ತಲ್ವಾ. ಇವಾಗ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಏನ್ ಡಾಟಿಗೆ ಬಿಟ್ಕೊಂಡಿದೀವೋ ಅದನ್ನ ಮೆಜರ್ಮೆಂಟ್ ಚೆಕ್ ಮಾಡಿದಾಯ್ತಲ್ಲ ಆಲ್ರೆಡಿ. ಡಾಟಿಗೆ ಏನ್ ಬಿಟ್ಕೊಂಡಿದೀವೋ ಅಷ್ಟನ್ನೇ ಇಲ್ಲಿ ಸ್ಟಿಚ್ ಮಾಡ್ಕೊಳ್ಳೋದು. ಎರಡು ಸೈಡನ್ನು ಮೊದಲೇ ಅಪ್ ಅಂಡ್ ಡೌನ್ ನಾವು ಚೆಕ್ ಮಾಡಿದ್ದೀವಿ. ಸೊ ಇಲ್ಲಿ ಡಾಟಿಗೆ ಏನು ಬಿಟ್ಕೊಂಡಿದ್ದೀವೋ ಅದನ್ನೇ ಮಾತ್ರ ನಾವಿಲ್ಲಿ ಸ್ಟಿಚ್ ಮಾಡೋದು. ಕೆಲವೊಂದು ಬ್ಲೌಸಲ್ಲಿ ಡಾಟ್ ಬೇಕಾಗಲ್ಲ, ಅವಾಗ ನೀವು ಕಟಿಂಗಲ್ಲೇ ಅದನ್ನ ಸ್ಕಿಪ್ ಮಾಡ್ಬೋದು. ಅದನ್ನು ಕೂಡ ನಾನು ತೋರಿಸ್ತೀನಿ ಮುಂಬರೋ ವಿಡಿಯೋಗಳಲ್ಲಿ. ಡಾಟ್ಗೆ ಯಾವುದೋ ಬಿಟ್ಕೊಂಡಿರಲ್ವೋ ಅದನ್ನ ಕಟಿಂಗ್ನಲ್ಲಿ ಯಾವ ಥರ ಸ್ಕಿಪ್ ಮಾಡೋದು ಅಂತ ನಾನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಒಂದು ವರ್ಕ್ ಬ್ಲೌಸ್ ರೆಡಿ ಆಗೋಯ್ತಲ್ವಾ. ನೋಡಿ ಎಲ್ಲೆಲ್ಲೂ ಒಂದು ಕೂಡ ಡಿಫ್ರೆನ್ಸ್ ಏನೂ ಬರೋದೇ ಇಲ್ಲ. ಇವಾಗ ಇದನ್ನ ಮೆಜರ್ಮೆಂಟ್ ಅನ್ನು ಕೂಡ ಈಸಿಯಾಗಿ ಹೇಗೆ ತಗೊಳ್ಳೋದು ಅಂತ ನಾನು ತೋರಿಸ್ತೀನಿ. ಇವಾಗ ಇದಿಷ್ಟ ಆದ್ಮೇಲೆ ನೀವು ಮೆಜರ್ಮೆಂಟ್ ತಗೊಂಡು
ಇದನ್ನ ನಾವು ಮಾರ್ಕ್ ಹಾಕೋಬೇಕು. ಆಲ್ರೆಡಿ ಮಾರ್ಕ್ ಇರುತ್ತೆ, ಬಟ್ ಎಲ್ಲೋ ನಾವು ಸ್ಟಿಚ್ ಮಾಡುವಾಗ ಒಂದು 1/4 ಇಂಚು 1 ಪಾಯಿಂಟ್ ಡಿಫರೆನ್ಸ್ ಮಾಡಿದ್ರೆ ಆಮೇಲೆ ರೀವರ್ಕ್ ಬಂದ್ರೆ ಆ ರೀವರ್ಕ್ ನ ನೀವು ನೆನಪು ಮಾಡ್ಕೊಳ್ಳಿ. ರೀವರ್ಕ್ ನೆನಪು ಮಾಡ್ಕೊಂಡ್ರೆ ನೀವು ಇದರಲ್ಲೇ ಇನ್ನೊಂದ್ಸರಿ ಅಳಿತೀರಾ. ರೀವರ್ಕ್ ಗಿಂತ ಇದೆಷ್ಟೋ ಬೆಟರ್. ಸ್ಟಿಚ್ ಬಿಚ್ಚಿ ಮತ್ತೆ ರೀವರ್ಕ್ ಮಾಡೋದ್ಕಿಂತ ಈ ತರ ಚೆಕ್ ಮಾಡಿ ಮಾಡೋದು ತುಂಬಾ ಬೆಟರ್ ಆಪ್ಷನ್ ಫ್ರೆಂಡ್ಸ್. ನೋಡಿ ನನ್ ಎಲ್ಲಿಗೆ ಮಾರ್ಕ್ ಇದೆಯೋ ಅಲ್ಲಿಗೆ ಬಂದಿದೆ ಅದು ನೋಡಿ. ಆದ್ರೂ ಕೂಡ ನಾನು ಇನ್ನೊಂದ್ಸರಿ ಚೆಕ್ ಮಾಡ್ತೀನಿ. ಫ್ರಂಟ್ ಸೈಡ್ನು ಹೀಗೆ ಇಟ್ಕೊಂಡು ಎಲ್ಲಿ ಹುಕ್ಸ್ ಪಟ್ಟಿ ಇದೆಯೋ ನೋಡ್ಕೊಳ್ಳಿ. ಎಲ್ಲಿ ಹುಕ್ಸ್ ಪಟ್ಟಿ ಇದೆಯೋ ಅಲ್ಲಿಗೆ ಹುಕ್ಸ್ ಪಟ್ಟಿಗೆ ಈ ತರ. ಎಲ್ಲಿ ಐ ಪಟ್ಟಿ ಇದೆಯೋ ನೋಡಿ, ಎಲ್ಲಿ ಐ ಪಟ್ಟಿ ಇದೆಯೋ ಈ ತರ ಪಟ್ಟಿ ಸ್ಟಿಚ್ಗೆ ಪಟ್ಟಿ ಕರೆಕ್ಟ್ ಆಗಿ ಇಟ್ಕೊಂಡು ಹೀಗೆ ನೋಡ್ಕೊಳ್ಳಿ. ಸ್ಲೀವ್ ಈಗ ಅಳಿಯಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಅರ್ಧ ಸ್ಟಿಚ್ ಆದ್ಮೇಲೆ ಸ್ಲೀವ್ ಅಳಿಯೋದು ತೋರಿಸ್ತೀನಿ. ನೋಡ್ಕೊಳ್ಳಿ ಇಷ್ಟೇ ನೀಟಾಗಿ ಪಾಯಿಂಟ್ಗಳು ಬಂದಿದೆ. ಏನ್ ಪಾಯಿಂಟ್ಗಳು ಸಿಕ್ಕಿದೆಯೋ ಅದೇ ಪಾಯಿಂಟ್ಗಳಲ್ಲಿ ನೋಡಿ, ಎಲ್ಲೂ ಕೂಡ ಅಪ್ ಅಂಡ್ ಡೌನ್ ಇಲ್ಲ. ಇಷ್ಟು ಈಸಿಯಾಗಿ ಬಿಗಿನರ್ಸ್ ಕೂಡ ಈ ತರ ಈಸಿಯಾಗಿ ಫಾಲೋ ಮಾಡ್ಕೊಂಡ್ರೆ ಆರಾಮ್ಸೆ ನೀವು ಮಾಡ್ಬೋದು. ನಾ ಇಲ್ಲಿ ಎಷ್ಟು ಬಿಟ್ಟಿರ್ತೀನಿ ಅಲ್ಲಿ ಆಲ್ರೆಡಿ ಕಟ್ ಮಾರ್ಕ್ ಹಾಕಿರ್ತೀನಿ, ಅಲ್ಲಿ ಬೇಕಾದ್ರೆ ಇನ್ನೊಂದು ಪಾಯಿಂಟ್ ಹಾಕೊಳ್ಳಿ ಅಷ್ಟೇ. ಸಾರಿ ಫ್ರೆಂಡ್ಸ್, ಬಾಬಿನ ದಾರ ಖಾಲಿಯಾಗಿತ್ತು ಅನ್ಸುತ್ತೆ. ಕರೆಕ್ಟ್ ಆಗಿ ನಿಮ್ ಪಾಯಿಂಟ್ ಎಲ್ಲಿದೆಯೋ ಅದೇ ಪಾಯಿಂಟಿಗೆ ಹೀಗೆ ಬರೋ ತರ ಹೀಗೆ ಮಾಡಿಕೊಂಡು ಇವಾಗ ನೋಡಿ ಈ ಎಂಡ್ ಏನಿದೆಯೋ ಇದನ್ನ ಹೀಗೆ ಹಾಕೊಬೇಕು. ಹಾಕೊಂಡು ನೋಡಿ 1 ಮತ್ತೆ 1/4 ಇಂಚ್ ಗ್ಯಾಪಲ್ಲಿ, 1/4 ಇಂಚ್ಗಿಂತ 1 ಪಾಯಿಂಟ್ ಜಾಸ್ತಿ, ಅರ್ಧ ಇಂಚ್ಗಿಂತ 1 ಪಾಯಿಂಟ್ ಕಡಿಮೆ ಗ್ಯಾಪಲ್ಲಿ 2, 3 ಸ್ಟಿಚಸ್. ಸ್ಟಿಚಸ್ ನೋಡಿ, ಅವ್ರೇನಾದ್ರೂ ಎಕ್ಸ್ಟ್ರಾ ಕೇಳಿದ್ರು ಅಂದ್ರೆ ನೀವು ಇನ್ನ 2 ಸ್ಟಿಚ್ ಎಕ್ಸ್ಟ್ರಾ ಹಾಕ್ಬೋದು. ಮಾಮೂಲಾಗಿ ಹಾಕೋದು 3 ಸ್ಟಿಚಸ್. 1 ಅಥವಾ 2 ಎಷ್ಟು ಸ್ಟಿಚ್ ಅವ್ರು ಎಕ್ಸ್ಟ್ರಾ ಕೇಳಿದ್ರು ಅಷ್ಟು ನೀವು ಎಕ್ಸ್ಟ್ರಾ ಹಾಕ್ಬೋದು. ನೀವು ಇದನ್ನ ನಿಮ್ಮ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಒಂದು 3-4 ಬ್ಲೌಸ್ ಹೊಲಿದಿದ್ದಾದ್ಮೇಲೆ ನೀವು ಪಕ್ಕಾ 20 ನಿಮಿಷಕ್ಕೆ ಒಂದು ಬ್ಲೌಸ್ ಹೊಲಿತೀರಾ. ಅದಕ್ಕಿಂತ ಮೊದಲು ನನ್ನ ಕಟಿಂಗ್ ವಿಡಿಯೋನು ನೀವು ಹಾಕ್ತೀನಿ, ಅದನ್ನ ಫಾಲೋ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಕಟಿಂಗ್ ಮೆಥಡ್ ಅಲ್ಲೇನೆ ಈ ತರ ಡಾಟ್ಗಳು ಹಾಕೊಂಡು ನೀವು ಸ್ಟಿಚಿಂಗ್ ಮೆಥಡ್ ಅನ್ನ ಹೀಗೆ ಬೇಕಾದ್ರೆ ಮಾಡ್ಕೋಬಹುದು. ಟ್ರೈ ಮಾಡಿಬಿಟ್ಟು
ಸರಿಯಾಗಿ ಬಂತೋ ಇಲ್ವೋ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಫ್ರೆಂಡ್ಸ್. ನಿಮಗೆ 20 ಮಿನಿಟ್ಸಲ್ಲಿ ಹೊಲಿಯೋಕೆ ಆಯ್ತೋ ಇಲ್ಲೋ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಸಾರಿ. ನಿಮಗೆ 20 ಮಿನಿಟ್ಸಲ್ಲಿ ಹೊಲಿಯೋಕೆ ಆಗಿಲ್ಲ ಅಂದರೆ ನಾನು ಸಾರಿ ಫ್ರೆಂಡ್ಸ್ ಮತ್ತೆ ಕೆಲವು ಟಿಪ್ಗಳನ್ನು ಕೊಡ್ತೀನಿ. ಯಾಕಾಗಿಲ್ಲ ಅಂತ ಚೆಕ್ ಮಾಡೋಣ. ನೋಡಿ, ಇವಾಗ ಫುಲ್ ಬ್ಲೌಸು ಸ್ಟಿಚ್ ಮಾಡಿದ್ದಾಗಿದೆ. ನೋಡ್ಕೊಳ್ಳಿ ಎಷ್ಟು ನೀಟಾಗಿ ಬಂದಿದೆ. ಇವಾಗ ಬೇಕಿದ್ರೆ ನೀವು ಇದನ್ನ ಇಟ್ಕೊಂಡು ಕೂಡ ಚೆಕ್ ಮಾಡಬೇಕು. ನೋಡಿ, ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ನೋಡಿ, ನೀಟಾಗಿ ಬಂದಿದೆ ಅಲ್ವಾ? ಒಂದು ಡೀಪ್ ಕೂಡ ನೋಡಿ, ಎಲ್ಲಾನು ನೀಟಾಗಿ ಹೇಗೆ ಬಂದಿದೆ ನೋಡಿ. ನೋಡಿ, ಮೆಜರ್ಮೆಂಟ್ ಬ್ಲೌಸ್ ಹೇಗಿದೆಯೋ ಅದೇ ತರ ನಮ್ದು ಈ ಬ್ಲೌಸ್ ಬಂದಿದೆ. ಆ ತರ ಕಟಿಂಗ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಮೆಜರ್ಮೆಂಟ್ ಬ್ಲೌಸ್ ಯಾವುದೇ ತರ ಇದ್ರೂ ನಮ್ಮ ಕಟಿಂಗ್ನಲ್ಲಿ ಇಷ್ಟು ಎಕ್ಸಾಕ್ಟ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇಷ್ಟು ನೀಟಾಗಿ ಬಂದಿದೆ. ಓಕೆ ಫ್ರೆಂಡ್ಸ್, ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ನೀವು ಮನೆಯಲ್ಲಿ ಟ್ರೈ ಮಾಡಿ ಬ್ಲೌಸನ್ನು ಸ್ಟಿಚ್ ಮಾಡ್ಕೊಳ್ಳಿ, ಟೈಮ್ ಉಳಿತಾಯ ಮಾಡ್ಕೊಳ್ಳಿ, ಮತ್ತೆ ಸ್ವಲ್ಪ ಅರ್ನಿಂಗ್ ಅನ್ನು ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.